ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೇನು ಗುರುವೆ ಯೋಗಿನಾಥ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣಾರ್ಥಿಗಳು. ಹೆತ್ತವ್ವೆ ನೀಲಮ್ಮ ಮುತ್ತವ್ವೆ ಮಹಾದೇವಿ, ಹೆತ್ತವ್ವೆ ನೀಲಮ್ಮ ಮುತ್ತವ್ವೆ ಮಹಾದೇವಿ, ಎತ್ತಿ ಸಲುಹಿದಳಕ್ಕ ನಾಗಿಲೆಯೂ ತಾಯಿ, ಎತ್ತಿ ಸಲುಹಿದಳಕ್ಕ ನಾಗಿಲೆಯೂ ತಾಯಿ, ಇತ್ತ ಬಾರೆಂದು ತಾಂಬೂಲ ಪ್ರಸಾದವನ್ನಿತ್ತ ಮುಕ್ತಾಯಕ್ಕಗೆ ಶರಣು ಯೋಗಿನಾಥ. ಇತ್ತ ಬಾರೆಂದು ತಾಂಬೂಲ ಪ್ರಸಾದವನ್ನಿತ್ತ ಮುಕ್ತಾಯಕ್ಕಗೆ ಶರಣು ಯೋಗಿನಾಥ. ಸಿದ್ದರಾಮೇಶ್ವರರು ಭಕ್ತಿಪೂರ್ವಕವಾಗಿ ನೀಲಮ್ಮನವರನ್ನು, ಅಕ್ಕ ಮಹಾದೇವಿಯವರನ್ನು, ನಾಗಮ್ಮ ತಾಯಿಯವರನ್ನು ಮತ್ತು ಮುಕ್ತಾಯಕ್ಕಳನ್ನು ಸ್ಮರಿಸಿಕೊಳ್ಳುತ್ತಾರೆ. ಇಲ್ಲಿ ಅಕ್ಕ ನಾಗಮ್ಮಳಿಗೆ ಎತ್ತಿ ಸಾಕಿ ಸಲುಹಿದ ತಾಯಿ ಎಂದು ಹೇಳಬೇಕಾದರೆ, ಅಕ್ಕ ನಾಗಮ್ಮ ಪ್ರೀತಿ ಕರುಣೆ ಅಂತಃಕರಣಗಳಿಂದ ತುಂಬಿದ ಸದ್ಗುಣಗಳ ಸಂಗಮವಾಗಿದ್ದಳು ಎಂಬುದು ಅರಿವಾಗುತ್ತದೆ. ನಾವು ಅಕ್ಕ ನಾಗಮ್ಮರಲ್ಲಿದ್ದ ಸೋದರ ಪ್ರೇಮವನ್ನು ಮುಕ್ತಾಯಕ್ಕಳಲ್ಲಿಯೂ, ಕಾಯಕ ನಿಷ್ಠೆಯನ್ನು ಐದಕ್ಕಿ ಲಕ್ಕಮ್ಮನವರಲ್ಲಿಯೂ ಮತ್ತು ಲಿಂಗನಿಷ್ಠೆಯನ್ನು ನೀಲಲೋಚನೆಯಲ್ಲಿಯೂ ಮತ್ತು ವೀರವೈರಾಗ್ಯವನ್ನು ಅಕ್ಕ ಮಹಾದೇವಿ ತಾಯಿಯಲ್ಲಿಯೂ ಕಾಣುತ್ತೇವೆ. ಒಟ್ಟಾರೆ 12ನೇ ಶತಮಾನ ಸುವರ್ಣ ಯುಗ ಎನಿಸಿಕೊಳ್ಳೋದರ ಹಿಂದೆ ಅಕ್ಕ ನಾಗಮ್ಮಳ ಪಾತ್ರ ಹಿಮಾಲಯದಷ್ಟು ಎತ್ತರ. ಒಟ್ಟಾರೆ ಅಕ್ಕ ನಾಗಮ್ಮ ಇಡೀ ಶರಣ ಸಂಕುಲಕ್ಕೆ ದಿವ್ಯ ಶಕ್ತಿಯಾಗಿ, ಕಲ್ಯಾಣದ ಕ್ರಾಂತಿ ಜ್ಯೋತಿಯಾಗಿ ಬೆಳಗಿದಳು. ಮಾದಲಾಂಬಿಕೆಯು ಗಂಡು ಮಗುವಿಗಾಗಿ ಹಂಬಲಿಸಿ ನಂದಿವ್ರತ ಮಾಡಬಯಸುತ್ತಾಳೆ. ಬಾಗೇವಾಡಿಯಲ್ಲಿ ಬಹುದೊಡ್ಡ ಸುಂದರ ದೇವಸ್ಥಾನವಿತ್ತು. ಅದುವೇ ಬಸವೇಶ್ವರ ದೇವಸ್ಥಾನ. ಪ್ರತಿದಿನ ತಾಯಿಯ ಸಂಗಡ ನಾಗಾಯಿಯು ಹೊರಡುತ್ತಿದ್ದಳು. ಒಂದು ದಿನ ಮಾದಲಾಂಬಿಕೆ ಮಲಗಿರಲು ಪರವಸ್ತುವಿನ ದಿವ್ಯ ಚೈತನ್ಯದ ಮಹಾಬೆಳಕು ತನ್ನ ಮನ ಭಾವಗಳನ್ನು ಆವರಿಸಿದಂತಾಯಿತು. ನಿನ್ನಿಚ್ಛೆಯಂತೆ ನಾನೇ ನಿನ್ನ ಪುತ್ರನಾಗಿ ಜನಿಸುವೆನೆಂದು ನುಡಿದು ಆ ಮಂಗಳದ ಮಹಾಬೆಳಕು ಮಾದಲಾಂಬಿಕೆಯ ಗರ್ಭವನ್ನು ಪ್ರವೇಶಿಸಿದಂತಾಯಿತು. ದಿನ ಕಳೆದಂತೆ ಮಾದಲಾಂಬಿಕೆ ಗರ್ಭಧರಿಸಿದ ಲಕ್ಷಣಗಳು ಕಂಡುಬಂದವು. ಈ ಸಿಹಿ ಸುದ್ದಿ ಕೇಳಿ ಮನೆಯವರಿಗೆ, ಹಿರಿಯರಿಗೆ ತುಂಬ ಸಂತೋಷವಾಯಿತು. ಮುಖ್ಯವಾಗಿ ಸಂತೋಷಪಟ್ಟದ್ದು ಯಾರು ಹೇಳಿ? ಸಂತೋಷ ಸಂಭ್ರಮಗಳಿಂದ ನಲಿದದ್ದು ಅಕ್ಕ ನಾಗಮ್ಮ. ಮಾದಲಾಂಬಿಕೆ ಭಕ್ತಿ ಶ್ರದ್ಧೆ ಹೆಚ್ಚಿತು. ಪೂಜೆ ಜಪ ತಪಗಳಲ್ಲಿ ಹೆಚ್ಚು ಹೊತ್ತು ಕಳೆಯತೊಡಗಿದಳು. ಇತ್ತ ನಾಗಾಯು ಕಾಣುತ್ತಿದ್ದ ಕನಸು ಎಂತಹದು ಗೊತ್ತೇನು? ಲೋಕವನ್ನು ಬೆಳಗುವ ಕಾರಣಿಕ ಶಿಶು ಜನಿಸಿ ಮುಂದೆ ಆ ಶಿಶುವು ಮಹಾಪುರುಷನಾಗಿ ಲೋಕವನ್ನು ಬೆಳಗುವನು, ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವನು, ಭಕ್ತಿ ಪಥದಿ ಕರೆದೊಯ್ಯುವ ದಿವ್ಯ ಶಕ್ತಿಯಾಗಿ ವಿಶ್ವ ಜ್ಯೋತಿಯಾಗಿ ಬೆಳಗುವನು. ಆಕೆಗೆ ಗೊತ್ತಿತ್ತು ಮತ್ತು ಗಟ್ಟಿಯಾಗಿ ನಂಬಿದ್ದಳು. ತಮ್ಮ ಬರುವ ಕನಸು ಅಂದರೆ ತನ್ನ ತಾಯಿ ಕಂಡಂತಹ ಕನಸು ನಿಜವಾಗುವುದು. ದೈವವೇ ಜಗವನ್ನುದ್ಧರಿಸಲು ನನ್ನ ತಮ್ಮನಾಗಿ ಬರುವನು, ಇದು ಖಂಡಿತ ಎಂದು ಗಟ್ಟಿಯಾಗಿ ನಂಬಿದಳು. ತನ್ನ ಸುತ್ತಲೂ ನಡೆಯುವಂಥ ಅಮಾನವೀಯ ಘಟನೆಗಳಿಂದ ಆಕೆ ಪುಟ್ಟ ಹೃದಯ ನಲುಗುತ್ತಿತ್ತು ಹಾಗೂ ಸಮಾಜದ ಕಟ್ಟುಪಾಡುಗಳಿಂದ ಮುಕ್ತಗೊಳಿಸುವ ಸರಿ ತಪ್ಪುಗಳನ್ನು ತಿಳಿಸಿ ಹೇಳುವ ಗುರುವಿಗಾಗಿ ಹಂಬಲಿಸುತ್ತಿದ್ದಳು. ಇನ್ನು ಬಸವ ಪುರಾಣದಲ್ಲಿ ಮತ್ತು ಗಣಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆಯಲ್ಲಿ ನಾಗಮ್ಮ ಬಸವಣ್ಣನವರ ಅನುಜೆ ಅಂದರೆ ತಂಗಿ ಎಂದು ಉಲ್ಲೇಖಿಸಿದ್ದಾರೆ. ಆದರೆ ಮುಂದೆ ಬಂದಂತಹ ಸಿಂಗಿರಾಜ ಮತ್ತು ಲಕ್ಕಣ್ಣ ದಂಡೇಶ ಮುಂತಾದ ವಿದ್ವಾಂಸರು ನಾಗಮ್ಮಳಿಗೆ ಅಕ್ಕ ನಾಗಮ್ಮ ಎಂದು ಕರೆದರು. ಬಹುಪಾಲು ವಿದ್ವಾಂಸರ ಅಭಿಪ್ರಾಯ ಕೂಡ ಅಕ್ಕ ನಾಗಮ್ಮಳೆಂದೇ ಹೇಳುತ್ತಾರೆ. ಇನ್ನು ಅದಕ್ಕಾಗಿ ಜಾನಪದರು ಸತ್ಯ ಸಾಕ್ಷಿ ಎಂಬಂತೆ ನಿಂತು ಬೆಳಕು ಚೆಲ್ಲಿದ್ದಾರೆ. ಕೇಳೋಣವೇ? ಹಡೆದವ್ವ ಮಾದವ್ವ ಹಡೆದಪ್ಪ ಮಾದರಸ, ಪಡೆದವ್ವ ಅಕ್ಕ ನಾಗಾಯಿ, ಪಡೆದವ್ವ ಅಕ್ಕ ನಾಗಾಯಿ ಬಸವನಿಗೆ ಬಿಡದೆ ಸಲುಹಿದಳು ವರಸಂಗ. ಹಡೆದವ್ವ ಮಾದವ್ವ ಹಡೆದಪ್ಪ ಮಾದರಸ, ಪಡೆದವ್ವ ಅಕ್ಕ ನಾಗಾಯಿ ಬಸವನಿಗೆ ಬಿಡದೆ ಸಲುಹಿದಳು ವರಸಂಗ. ಅಂದರೆ ಮತ್ತೆ ಬಸವಣ್ಣನವರ ಕುರಿತಾಗಿ ಹೀಗೆ ನುಡಿತಾರೆ. ಬಸವ ನಿನಗೊಬ್ಬಣ್ಣ, ಬಸವಗೊಬ್ಬಳೆ ಅಕ್ಕ, ಬಸವ ನಿನ್ನೆಸರು ಅಮರಾತು ಜಗಕ್ಕೆಲ್ಲ. ಬಸವ ನಿನಗೊಬ್ಬಣ್ಣ, ಬಸವ ಒಬ್ಬಳೆ ಅಕ್ಕ, ಬಸವ ನಿನ್ನೆಸರು ಅಮರಾತು ಜಗಕ್ಕೆಲ್ಲ, ಬಸವ ಕಲ್ಯಾಣ ಹೆಸರಾತು. ಅಂದರೆ ಜಾನಪದರು ಹೇಳಿದಂತಹ ಈ ಮಾತುಗಳು ಅಕ್ಕ ನಾಗಮ್ಮಳನ್ನು ಬಸವಣ್ಣನ ಅಕ್ಕ ಎಂಬ ಮಾತಿಗೆ ಸ್ಪಷ್ಟನೆ ನೀಡುತ್ತವೆ. ನಾಗಮ್ಮಳ ಮದುವೆಯಾಗಿದ್ದರಿಂದ
ಅಂದರೆ ಬಾಲ್ಯದಲ್ಲಿ ಮಾದಲಾಂಬಿಕೆಯ ಸಹೋದರ ನೀಲಕಂಠನ ಮಗನಾದ ಶಿವದೇವನೊಂದಿಗೆ ನಾಗಮ್ಮಳ ಮದುವೆ ಮಾಡಿದ್ದರು. ಹೀಗಾಗಿ ಇಂಗಳೇಶ್ವರ ಮಾದಲಾಂಬಿಕೆಗೆ ತವರು ಮನೆ, ಆದರೆ ನಾಗಲಾಂಬಿಕೆಗೆ ಗಂಡನ ಮನೆಯಾಗಿತ್ತು. ಮಾದಲಾಂಬಿಕೆ ಪ್ರಸವಕ್ಕೆ ಮೊದಲೇ 2 ತಿಂಗಳು ಹೊರಟಾಗ ನಾಮ ಕೂಡ ನಾಗಲಾಂಬಿಕೆ ತಾನು ಹೊರಡುತ್ತಾಳೆ ತಾಯಿಯ ಸಹಾಯಕ್ಕಾಗಿ. ವೈಶಾಖ ಶುದ್ಧ ಅಕ್ಷಯ ತೃತೀಯಾದ ಶುಭ ದಿನ ರೋಹಿಣಿ ನಕ್ಷತ್ರದಲ್ಲಿ ಮಗು ಜನಿಸುತ್ತದೆ. 9 ಮಾಸಗಳು ತುಂಬಲು ಈ ಮಗುವನ್ನು ನೋಡಿದಷ್ಟು ತೃಪ್ತಿ ಇಲ್ಲ ನಾಗಾಯಿಗೆ. ಆಡಿಸುತ್ತಾ ನಗಿಸುತ್ತಾ ನಲಿವಳು. ಜ್ಯೋತಿಷರು ಈ ಮಗು ಮಹಾಪುರುಷನಾಗುತ್ತಾನೆ ಎಂದು ಹೇಳಲು ನಾಗಾಯಿಗೆ, ನನ್ನ ಕನಸು ನನಸಾಯಿತಲ್ಲ ದೇವರೇ, ನೀನೆಷ್ಟು ದಯಾಮಯ ಎಂದು ಕೈ ಮುಗಿಯುತ್ತಾಳೆ. ಒಂದು ಗಳಿಗೆ ತಮ್ಮನನ್ನು ಬಿಟ್ಟು ಸರಿಯಳು. ಮಗು ಮತ್ತು ಆಕೆಯ ಮಧ್ಯೆ ಆತ್ಮೀಯತೆ ಬೆಸುಗೆ ಇನ್ನೂ ಗಟ್ಟಿಯಾಯಿತು. ಅದಕ್ಕಾಗಿ ಜಾನಪದರು ಹೇಳುತ್ತಾರೆ, 12 ವರ್ಷ ಹಿರಿಯಕ್ಕ ನಾಗಮ್ಮ, ಸಣ್ಣವ ಹಾನ ಬಸವಣ್ಣ, ಸಣ್ಣವ ಹಾನ ಬಸವಣ್ಣ, ತಮ್ಮನಿಗೆ ಕಣ್ಣಾಂಗ ಜತನ ಮಾಡ್ಯಾಳ, ತಮ್ಮನಿಗೆ ಕಣ್ಣಿನಾಂಗ ಜತನ ಮಾಡ್ಯಾಳ. ನಿಜ, ಹಡೆದ ತಾಯಿಗಿಂತ ಪಡೆದ ತಾಯಿ ಶ್ರೇಷ್ಠಳೆಂಬಂತೆ ನಾಗಮ್ಮ ತಮ್ಮನಿಗೆ ತನ್ನ ಜೀವಕ್ಕಿಂತ ಮಿಗಿಲಾದ ಪ್ರೀತಿಯನ್ನು ತೋರುತ್ತಿದ್ದಳು. ಹೀಗಿರಲು ಒಂದು ದಿನ ಏನಾಯಿತು ಅದನ್ನು ಲಕ್ಕಣ ದಂಡೇಶರು ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ. ಮಗು ಒಬ್ಬನೇ ಆಟವಾಡುತ್ತಿರುವಾಗ ಆಟಿಕೆಗಳನ್ನು ಬಿಟ್ಟು ಶಿವಪುರಾಣದ ತಾಡೋಲೆಯ ಕಟ್ಟನ್ನು ತಲೆಯ ಮೇಲೆ ಹೊತ್ತುಕೊಂಡು ಆಡುತ್ತಿತ್ತು ಮಗು. ಇದ ಕಂಡು ನಾಗಮ್ಮ ಆನಂದಾಶ್ಚರ್ಯಗಳಿಂದ ಕೂಡಿದವಳಾಗಿ ತಾಯಿ ಮಾದಲಾಂಬಿಕೆಯನ್ನು ಕರೆದು ತೋರಿಸಿ ಹೇಳುತ್ತಾಳೆ, ಅವೇ ಬಾರವ್ವ, ನೋಡಬಾರವ್ವ, ನೀ ಕಂಡದ್ದು ಬರೀ ಕನಸಲ್ಲವ್ವ, ನೀ ಕಂಡದ್ದು ಬರೀ ಕನಸಲ್ಲವ್ವ, ಜ್ಯೋತಿರ್ಮಯ ಲಕ್ಷಣಗಳನ್ನು ಹೊಂದಿರುವ ಈತನು ತನು ನೀ ಸತ್ಯವಾಗಿಯೂ ಶಿವನ ತನು. ಮರತ್ಯ ಲೋಕವನ್ನು ಉದ್ಧರಿಸಲು ಬಂದ ಈತ ಖಂಡಿತ ನರನಲ್ಲನವ್ವ, ಖಂಡಿತ ನರನಲ್ಲ, ಶಿವ, ಸಾಕ್ಷಾತ್ ಶಿವ ಎಂದು ಬಾಲಬಸವನ ಗುಣಗಾನ ಮಾಡುತ್ತಾಳೆ. ಹಾಗೆ ಬಾಲಬಸವನ ಕುರಿತಾಗಿ ವಚನವೊಂದನ್ನು ಹೇಳುತ್ತಾಳೆ. ತುಂಬ ಸುಂದರವಾದ ವಚನವದು. ಅದನ್ನು ಕೇಳೋಣ ಮುಂದಿನ ವಾರ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.